ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗ್ಲೋಯಿಂಗ್ ಲೈಫ್ ವಿತ್ ಶಿಲ್ಪ. ಇವತ್ತಿನ ಈ ವಿಡಿಯೋದಲ್ಲಿ ನಂದು ನೈಟ್ ಸ್ಕಿನ್ ಕೇರ್ನ ನಾನು ನಿಮಗೆಲ್ಲ ತೋರಿಸ್ತೀನಿ. ಇವತ್ತೊಂದು ಪಾರ್ಟಿ ಇತ್ತು. ಸೊ ಬರ್ಡೇ ಪಾರ್ಟಿಗೆ ನಾನು ಫುಲ್ ಮೇಕಪ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ಬಂದು ಡಬಲ್ ಕ್ಲೆನ್ಸಿಂಗ್ ಮಾಡಾದಮೇಲೆ ನನ್ನ ಸ್ಕಿನ್ ಈ ಥರ ಕಾಣಿಸ್ತಾ ಇದೆ. ನಂದು ಡಬಲ್ ಕ್ಲೆನ್ಸಿಂಗ್ ಆದಮೇಲೆ ಸೊ ನಾನು ಯಾವ್ಯಾವ ಪ್ರಾಡಕ್ಟ್ನ ನೈಟ್ ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ತೀನಿ ಅಂತ ಇವತ್ತು ನೋಡೋಣ. ಸೊ ಸ್ವಲ್ಪ ಮೇಕಪ್ ಹಾಕಿರೋದ್ರಿಂದ ನನ್ನ ಸ್ಕಿನ್ಗೇನು ಇವತ್ತು ಸ್ವಲ್ಪ ಫುಡ್ ಬೇಕಂತ ಅನ್ನಿಸ್ತಿದೆ. ಹಾಗಾಗಿ ಇವತ್ತು ಕೊರಿಯನ್ ಐ ಯೂಸ್ ಆಲ್ ದ ಕೊರಿಯನ್ ಪ್ರಾಡಕ್ಟ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಐ ಯೂಸ್ ಆಫ್ಟರ್ ಡಬಲ್ ಕ್ಲೆನ್ಸಿಂಗ್, ಫಸ್ಟ್ ಪ್ರಾಡಕ್ಟ್ ಐ ಯೂಸ್ ರೋಸ್ ವಾಟರ್ ಯೂಸ್ ಮಾಡಿದ್ಮೇಲೂ ಟೋನರ್ ಯೂಸ್ ಮಾಡ್ಬೋದು. ಸೊ ಟುಡೇ ಐ ಆಮ್ ನಾಟ್ ಯೂಸಿಂಗ್ ರೋಸ್ ವಾಟರ್, ಐ ಆಮ್ ಡೈರೆಕ್ಟ್ಲಿ ಯೂಸಿಂಗ್ ದಿಸ್ ಟೋನರ್ ಈಸ್ ಫ್ರಮ್ ನಮ್ಜಿನ್ ಟೋನರ್, ಎಸೆನ್ಸ್ ಪ್ಲಸ್ ಟೋನರ್. ಸೊ ಸ್ವಲ್ಪ ಸ್ಕಿನ್ ಮೇಕಪ್ ಎಲ್ಲ ಜಾಸ್ತಿ ಮಾಡಿದ್ರಿಂದ ನನಗೆ ಸ್ಕಿನ್ನಿಗೆ ಸ್ವಲ್ಪ ಎಸೆನ್ಸ್ ಬೇಕಂತ ಐ ಆಮ್ ಯೂಸಿಂಗ್ ದಿಸ್ ಒನ್. ಸೊ ನೋಡ್ಬೋದು ನೀವು, ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಇದು ನಂದು ಒನ್ ಆಫ್ ದ ಫೇವ್ರೇಟ್ ಎಸೆನ್ಸ್ ಅಂತಲೇ ಹೇಳ್ಬೋದು. ಕಾಸರೆಕ್ಸ್ ಆದಮೇಲೆ ನನಗೆ ಇದು ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಯಾವುದೇ ಪ್ರಾಡಕ್ಟ್ ಅಷ್ಟೇ ಜಸ್ಟ್ ಟ್ಯಾಪ್ ಮಾಡಬೇಕು. ಸೊ ಇಟ್ ವಿಲ್ ಅಬ್ಸಾರ್ಬ್ ಯುವರ್ ಸ್ಕಿನ್. ಮೋಸ್ಟ್ ಯುಟಿಲೈಸ್ ಆಗುತ್ತೆ ದ ಪ್ರಾಡಕ್ಟ್ ವೆನ್ ಯು ಟಾಪ್ ದಿಸ್ ಪ್ರಾಡಕ್ಟ್. ಒನ್ಸ್ ದ ಟೋನರ್, ನಾವು ಐ ಆಮ್ ಯೂಸಿಂಗ್ ಇದು ಡಿ ಆಲ್ಬಾ ಅವ್ರದ್ದು ಸ್ಪ್ರೇ ಸೆರಮು. ಇದೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ವೈರಲ್ ಆಗ್ತಿದೆ ಈ ಸೆರಮು. ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಸೆರಮ್ ಯೂಸ್ ಮಾಡಿದ್ಮೇಲೆ ಡ್ರೈ ಆಗೋಕ್ಕೆ ಬಿಡಬೇಕು. ಸಿ, ಲೆಟ್ ಇಟ್ ಬಿ ಡ್ರೈ. ಗ್ಲೋ ನೋಡ್ಬೋದು. ಆ್ಯಕ್ಚುಲಿ ದಿಸ್ ಇಸ್ ಗ್ಲೋಯಿಂಗ್ ಸೆರಮ್. ನೈಟು ಯೂಸ್ ಮಾಡ್ಬೋದು, AMLೂ ಯೂಸ್ ಮಾಡ್ಬೋದು. ನಾನಿವತ್ತು ಕೊರಿಯನ್ ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡಿರೋದ್ರಿಂದ ಐ ಆಮ್ ಯೂಸಿಂಗ್ ದಿಸ್ ಸೆರಮ್. ನನಗೆ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ತುಂಬ ಇಷ್ಟ ಆಗ್ತಿದೆ. ಸೊ ಐ ಆಮ್ ಯೂಸಿಂಗ್ ದಿಸ್ ಸೆರಮ್. ಇದು ಸ್ವಲ್ಪ ಅಬ್ಸಾರ್ಬ್ ಆದಮೇಲೆ ಐ ಆಮ್ ಗೋಯಿಂಗ್ ಟು ಯೂಸ್ ಮಾಯಿಶ್ಚರೈಸರ್. ನೀವು ನೋಡ್ಬೋದು, ಈ ಮಾಯಿಶ್ಚರೈಸರು ಫುಲ್ ಖಾಲಿಯಾಗಿದೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತಲೇ ಹೇಳೋದು, ಬ್ಯೂಟಿ ಆಫ್ ಜೋಸೆಂದು. ನಾನು ಆಯಿಲ್ ಸ್ಕಿನ್ನಿಗಾಗುತ್ತೆ ಅಂತ ಹೇಳಿದರು. ನಂದು ನಾರ್ಮಲ್ ಸ್ಕಿನ್. ಸೊ ಆಯಿಲ್ ಸ್ಕಿನ್ ಆದರೂ ಓಕೆ, ಪರವಾಗಿಲ್ಲ. ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅಂದಿರು ನನಗೆ ಪಿಂಕ್, ಇದು ಫುಲ್ಲಿ ಪಿಂಕ್, ಬೇಬಿ ಪಿಂಕ್ ಕಲರ್ ಇದೆ. ಸೊ ಬೇಬಿ ಪಿಂಕ್ ಕಲರ್ ಇದೆ ಅಂತ ತರಿಸಿ ಯೂಸ್ ಮಾಡಿದ್ದು. ಬಟ್ ನಂಗೆ ತುಂಬ ಖುಷಿಯಾಯಿತು. ಯಾಕಂದರೆ ಇದು ಹಚ್ಚಿದ ಕೂಡಲೇ ನಿಮ್ಮದು ಫೇಸ್ ಕೂಲ್ ಆಗಿಬಿಡುತ್ತೆ, ಒಂಥರ ಸೂದಿಂಗ್ ಆಗಿಬಿಡುತ್ತೆ ಇದೊಂಥರ ಸ್ಕಿನ್ನಿಗೆ. ಹಾಗಾಗಿ ಆಲ್ಮೋಸ್ಟ್ ಖಾಲಿಯಾಗಿದೆ, ರೀಸ್ಟಾಕ್ ಮಾಡಬೇಕು. ಆ್ಯಂಡ್ ಲಾಸ್ಟ್ಲಿ ಲಿಪ್ ಸ್ಲೀಪಿಂಗ್ ಮಾಸ್ಕ್. ಇದು ಲಿನೇಜ್ ಅವ್ರ ಕಡೆಯಿಂದ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಯಾವುದೂ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಆಮೇಲೆ ಇದೊಂದೇ ಫ್ಲೇವರು, ಬೆರಿ ಫ್ಲೇವರ್, ಇದೊಂದೇ ನಾನು ಯೂಸ್ ಮಾಡಿರೋದು. ಬೇರೆ ಯಾವ ಫ್ಲೇವರ್ ಯೂಸ್ ಮಾಡಿಲ್ಲ. ಬಟ್ ಐ ಲೈಕ್ ದಿಸ್ ಪ್ರಾಡಕ್ಟ್. ಇಷ್ಟ ಆದರೆ ಇವತ್ತು ಓನ್ಲಿ ಸೆಲೆಕ್ಟೆಡ್ ದಿಸ್ ಮಚ್ ಪ್ರಾಡಕ್ಟ್. After the product, face looks like this. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ನಿಮಗೂ ಯಾವುದಾದ್ರೂ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಮತ್ತು ನನ್ನದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.